ಜಿಲ್ಲಾ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಹಿಳಾ ಘಟಕ ವತಿಯಿಂದ ಅಧ್ಯಕ್ಷರಾದ ರೂಪಾ ಪಾಟೀಲ್ ಅವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಕವಿಗೋಷ್ಠಿ ಹಾಗೂ ಸಾಧಕಿಯರಿಗೆ ಸ್ತ್ರೀರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಔರಾದ್ನ ಸಹಾಯಕ ನಿರ್ದೇಶಕಿ ಶ್ರೀಮತಿ ಆರತಿ ಪಾಟೀಲ್ ಅವರು ಮಾತನಾಡಿ, ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಎನ್ನುವ ಮಾತಿದೆ. ಆದರೆ ಇವತ್ತು ಯಶಸ್ವಿ ಮಹಿಳೆಯರ ಹಿಂದೆ ಪುರುಷರಾಗಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎಂದರು. ಗ್ರಾಮೀಣ ಭಾಗದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಇವತ್ತು ಮಹಿಳಾ ದಿನಾಚರಣೆಯನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಸಮಾನತೆ ಬೇಕು ಎಂದು ಎಷ್ಟರ ಮಟ್ಟಿಗೆ ಹೇಳುವುದು ಸರಿ ಎನ್ನುವುದು ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಶತಮಾನಗಳಿಂದಲೂ ಕೂಡ ಮಹಿಳೆಯರಿಗೆ ಎಲ್ಲಾ ರೀತಿಯಿಂದಲೂ ಸಮಾನತೆ ದಕ್ಕಿದೆ. ಮುಂಚೆ ರಾಣಿ ಮಹಾರಾಣಿಯರು ಒಡವೆ ಬಂಗಾರ ಶೃಂಗಾರ ಮಾಡಿಕೊಂಡು ಮೆಹಲ್ನಲ್ಲಿ ಇರ್ತಾ ಇದ್ರು. ಆದರೆ ಸಂದರ್ಭಕ್ಕನುಗುಣವಾಗಿ ಅವರು ಕೂಡ ಸಂದರ್ಭ ಬಂದಾಗ ರಾಣಿ ಮಹಾರಾಣಿಯರು ಕೂಡ ಒಡವೆ ಆಭರಣ ಬಿಚ್ಚಿಟ್ಟು ಕತ್ತಿ ಹಿಡಿದು ಯುದ್ಧ ಭೂಮಿಗೆ ಇಳಿದು ಇತಿಹಾಸ ರಚಿಸಿದ್ದಾರೆ. ಬಸವಣ್ಣನವರ ಕಾಲದಲ್ಲಿ ಬಸವಣ್ಣನವರು ಮಹಿಳೆಯರಿಗೆ ಸಮಾನತೆ ನೀಡಿದ್ದು ಎಷ್ಟೋ ಕವಯಿತ್ರಿಯರು, ವಚನಗಾರ್ತಿಯರು ಬೆಳಕಿಗೆ ಬಂದಿದ್ರು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಮಹಿಳೆಯರಿಗೆ ಸಮಾನತೆ ನೀಡಿದ್ದಾರೆ. ಹೀಗಾಗಿ ಮಹಿಳೆಯರು ಯಾವತ್ತಿಗೂ ಕೂಡ ಸಮಾನತೆಯಿಂದ ದೂರ ಇಲ್ಲ ಎಂದರು. ಇವತ್ತು ನಗರ ಪ್ರದೇಶದಲ್ಲಿರುವ ಮಹಿಳೆಯರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ಇವತ್ತಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಮಹಿಳೆಯರಿಗಾಗಿ ಮೀಸಲಿರುವ ಸರ್ಕಾರದ ಯೋಜನೆಗಳ ಅರಿವಿಲ್ಲದ ಪರಿಣಾಮ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರಿಗಾಗಿ ಮೀಸಲಿರುವ ಸರ್ಕಾರದ ಯೋಜನೆಗಳ ಅರಿವಿಲ್ಲದ ಪರಿಣಾಮ ಸರ್ಕಾರದ ಯೋಜನೆಗಳಿಂದ ಗ್ರಾಮೀಣ ಮಹಿಳೆಯರು ವಂಚಿತರಾಗಿದ್ದಾರೆ. ಹಾಗಾಗಿ ನಗರ ಪ್ರದೇಶದಲ್ಲಿ ಕಾಣುವ ಸಮಾನತೆ ಗ್ರಾಮೀಣ ಪ್ರದೇಶದಲ್ಲಿ ಕಾಣುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಸಬಲ ಮಹಿಳೆ ದುರ್ಬಲ ಮಹಿಳೆಗೆ ಸಬಲೆಯನ್ನಾಗಿ ಮಾಡಿದಾಗ ಮಾತ್ರ ಮಹಿಳಾ ದಿನಾಚರಣೆ ಆಚರಿಸಿದ್ದಕ್ಕೂ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು. ವಚನ ಚಾರಿಟೇಬಲ್ ಸೊಸೈಟಿ ಅಧ್ಯಕ್ಷರಾದ ಲಿಂಗಾರತಿ ಯಲ್ಲಮ್ಮ ಪ್ರಭು ಅವರು ಪ್ರಾಸ್ತಾವಿಕ ನುಡಿ ನುಡಿಯುತ್ತಾ, ಮುಂಚೆಯೆಲ್ಲ ಮಹಿಳೆಯರು ಮನೆ ಕೆಲಸ, ಆಫೀಸ್ ಕೆಲಸ, ಹೊರಗಿನ ಕೆಲಸ ಹೀಗೆ ಎಲ್ಲವನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ಲು. ಆದರೆ ಈಗಿನ ಮಹಿಳೆ ಪರಿಪೂರ್ಣ ಮಹಿಳೆ ಆಗ ಇರ್ತಾ ಇಲ್ಲ. ಕುಟುಂಬಸ್ಥರಿಗೆ ತನ್ನ ಕೈಯಾರೆ ಉಣ ಬಡಿಸ್ತಾ ಇಲ್ಲ. ಕುಟುಂಬದವರನ್ನ ಸರಿಯಾಗಿ ನೋಡಿಕೊಳ್ತಾ ಇಲ್ಲ. ಸಮಾನತೆ ಎನ್ನುವ ಹೆಸರಿನಲ್ಲಿ ಈಗಿನ ಮಹಿಳೆ ತಮ್ಮ ಸಂಸ್ಕೃತಿಯನ್ನ ತೊರೆಯುತ್ತಿದ್ದಾರೆ. ಹೆಣ್ಣಿನತನವನ್ನೇ ಕಳೆದುಕೊಳ್ತಾ ಇದ್ದಾಳೆ. ಈಗಿನ ಮಹಿಳೆಗೆ ಕಸ ಗುಡಿಸುವುದು, ಅಡುಗೆ ಮಾಡುವುದು, ಕುಟುಂಬದ ಜವಾಬ್ದಾರಿ ಹೊರುವುದು ಯಾವುದೂ ಕೂಡ ಬರುವುದಿಲ್ಲ. ಇದೆಲ್ಲವೂ ಒಂದು ರೀತಿಯಲ್ಲಿ ಭಾರತೀಯ ಸಂಪ್ರದಾಯ ಸಂಸ್ಕೃತಿಗೆ ಮಾರಕವಾಗಿದೆ ಎಂದು ತಿಳಿಸಿದರು. ಮಹಿಳೆಗೆ ಸ್ವತಂತ್ರ ಬೇಕು, ಆದರೆ ಮಹಿಳೆ ತನಗೆ ನೀಡಿದ ಸ್ವತಂತ್ರವನ್ನ ಕೆಟ್ಟದಾಗಿ ಬಳಸಿಕೊಳ್ಳಬಾರದು ಎಂದು ತಿಳಿಸಿದರು. ನಮ್ಮ ಪೀಳಿಗೆ ಮಾನವೀಯ ಮೌಲ್ಯಗಳಿಂದ, ಸಂಸ್ಕಾರದಿಂದ, ಸಂಬಂಧದಿಂದ ದೂರ ಸರಿತಾ ಇದ್ದಾರೆ. ಮಕ್ಕಳಿಗೆ ಶಿಕ್ಷಾವಂತರನ್ನಾಗಿ ಮಾಡುವ ಉತ್ಸಾಹದಲ್ಲಿ, ಸೋಗಿನಲ್ಲಿ ಮಕ್ಕಳು ಇವತ್ತು ಸಂಸ್ಕಾರಹೀನರಾಗ್ತಾ ಇದ್ದಾರೆ. ಹಾಗಾಗಿ ಪಾಲಕರು ಇವತ್ತು ಮಕ್ಕಳಿಗೆ ಸಂಸ್ಕಾರ, ಮಾನವೀಯ ಮೌಲ್ಯಗಳನ್ನು ಕಲಿಸಿಕೊಡಬೇಕಾಗಿದೆ ಎಂದು ತಿಳಿಸಿದರು. ಮುಖ್ಯ ಅತಿಥಿ ಹಾಗೂ ದಾಸೋಹಿಗಳಾದ ಶ್ರೀಮತಿ ಸುವರ್ಣ ದನ್ನೂರ್ ಅವರು ಮಾತನಾಡಿ, ಗಂಡು ಹೆಣ್ಣು ಎನ್ನುವ ಭೇದವಿರದೆ ಗಂಡು ಮಕ್ಕಳಿಗೆ ನೀಡಿದ ಸ್ವತಂತ್ರವನ್ನ ಹೆಣ್ಣು ಮಕ್ಕಳಿಗೂ ಕೂಡ ನೀಡಬೇಕು ಎಂದು ತಿಳಿಸಿದರು. ಹಿರಿಯ ಸಾಹಿತಿ ಜಗದೇವಿ ದುಬುಲ್ಗುಂಡಿ ಅವರು ವಿಶೇಷ ಉಪನ್ಯಾಸ ನೀಡಿದರು. ಅಧ್ಯಕ್ಷತೆ ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ನ ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಪಾಟೀಲ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 16 ಮಹಿಳೆಯರಿಗೆ ಗುರುತಿಸಿ ಸ್ತ್ರೀ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಲಾಯಿತು. ಶಿಲ್ಪಾ ಮಜ್ಗೆ ನಿರೂಪಣೆ ಮಾಡಿದ್ರು. ಸ್ವರೂಪ ನಾಗುರೆ ಸ್ವಾಗತ ಮಾಡಿದ್ರೆ, ಆಶಾ ಕೋಟೆ ಪ್ರಾರ್ಥನಾ ಗೀತೆ ಹಾಡಿದ್ರು. ಜ್ಯೋತಿ ಭಾಲ್ಕೆ ಇವರು ವಂದನಾರ್ಪಣೆ ಮಾಡಿದ್ರು. ಅಂತಿಮವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರೂಪಾ ಪಾಟೀಲ್ ಅವರಿಗೆ ಸತ್ಕರಿಸಿ ಗೌರವಿಸಲಾಯಿತು.
ಪುರುಷ ಒಂದು ಆಫೀಸಿಗೆ ರಜೆ ಹಾಕಿದ್ರೆ ನಡೆಯುತ್ತೆ, ಆದ್ರೆ ಒಬ್ಬ ಮಹಿಳೆ ಮನೆ ಕೆಲಸಕ್ಕೆ ರಜೆ ಹಾಕಿದ್ರೆ ಯಾವ ರೀತಿಯ ತಾಪತ್ರಯಗಳಾಗ್ತವೆ, ಮನೆಯ ಇಡೀ ವಾತಾವರಣ ಅಲ್ಲೋಲ ಕಲ್ಲೋಲ ಆಗಿರುತ್ತದೆ. ಮಕ್ಕಳಿಗೆ ಸ್ಕೂಲ್ ಕಳಿಸೋದು ಹಿಡ್ಕೊಂಡು ಬೆಳಿಗ್ಗೆ ಎಲ್ಲಾ ಕೆಲಸಗಳು ಪ್ರಾರಂಭ ಆಗೋದೇ ಮಹಿಳೆಯಿಂದ. ಅದಕ್ಕಾಗಿ ನಾವು ಆ ಕೆಲಸವನ್ನ ಸಂಭ್ರಮಿಸೋಣ ಅಂತ. ಕೆಲವರು ಇವತ್ತೆಲ್ಲ ಬಹಳಷ್ಟು ಹೆಣ್ಮಕ್ಳ ಕೆಲಸ, ಅಡಿಗೆಯ ಕೆಲಸ, ಮನೆ ಕೆಲಸಗಳನ್ನ ನಿಕೃಷ್ಟವಾಗಿ ನೋಡ್ತಾರೆ. ಅದು ಕೆಲಸದವರಿಂದ ಮಾಡಿಸುವಂತಹ ಕೆಲಸ ಅನ್ನುವಂತಹ ಒಂದು ಮನಸ್ಥಿತಿಯ ವಾತಾವರಣ ಇವತ್ತು ಮಹಿಳೆಯಲ್ಲಿದೆ. ಅದು ನನ್ನ ಪ್ರಕಾರ ಬಹಳ ತಪ್ಪು. ಮಹಿಳೆ ಪರಿಪೂರ್ಣ ಮಹಿಳೆ ಆಗ್ಬೇಕಾದ್ರೆ ಸ್ವತಃ ನನ್ನ ಕೈಯಿಂದ ಮಾಡಿದಂತಹ ಅಡಿಗೆಯನ್ನ ನನ್ನ ಮಕ್ಕಳಿಗೆ ಬಡಿಸುವ ಮೂಲಕ, ನಮ್ಮ ಮನೆಯವರಿಗೆ ಬಡಿಸುವ ಮೂಲಕ ಒಂದು ಸಂಸ್ಕೃತಿಯ ಪ್ರತಿಬಿಂಬಕವಾಗ್ತೀವಿ, ವಾಹಕ ಆಗ್ತೀವಿ. ಅದರಿಂದ ಗಟ್ಟಿಯಾದಂತಹ ವ್ಯಕ್ತಿತ್ವವನ್ನ ನಮ್ಮ ಮಕ್ಕಳಿಗೆ ನಾವು ಕಟ್ಕೊಡ್ಲಿಕ್ಕೆ, ಒಂದು ಸಂಸ್ಕಾರವನ್ನ ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಬಹಳಷ್ಟು ಮಹಿಳೆ ತನ್ನನ್ನ ತಾನು ಸ್ವಾತಂತ್ರ್ಯವಾಗಿ ತೆರೆದಿರುವುದಕ್ಕಾಗಿರಬಹುದು, ಅಥವಾ ಪುರುಷನಿಗೆ ಸಮಾನವಾದಂತಹ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕಾರ್ಯನಿರ್ವಹಿಸುವುದಕ್ಕಾಗಿರಬಹುದು, ಅತಿಯಾದ ಒತ್ತಡಕ್ಕೆ ಒಳಗಾಗಿ ಇವತ್ತ ಜೀವನ ಶೈಲಿ ಬದಲಾಗಿದೆ. ಎಲ್ಲ ಝೊಮ್ಯಾಟೊ ಬಂತು, ಅದು ಬಂತು, ಸ್ವಿಗ್ಗಿ ಬಂತು, ಅಲ್ಲಿ ಬಂತು, ಇಲ್ಲಿ ಬಂತು ಅಂತ ಹೇಳಿ ನಮ್ಮ ಆಹಾರ ಪದ್ಧತಿಯಿಂದಾಗಿ ಇವತ್ತು ಶಾರೀರಿಕವಾಗಿಯೂ ಕೂಡ ನಾವು ಬಹಳಷ್ಟು ಏನಪ್ಪಾ ಅಂತಂದ್ರೆ ಅಬಲರಾಗ್ತಾ ಇದ್ದೀವಿ. ಮಹಿಳೆ ಯಾವತ್ತು ಸಬಲರಾಗಬೇಕು ಅಂತ ಹೇಳಿದ್ರೆ ಸ್ವತಃ ನಮ್ಮ ವೈವಿಧ್ಯಮಯವಾದಂತಹ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವವಳು, ಅದನ್ನ ಮುಂದೆ ಒಯ್ಯುವಂತವಳು ಯಾರು ಅಂತಂದ್ರೆ ಮಹಿಳೆ. ಅದು ಎಲ್ಲಿಂದ ಶುರು ಆಗ್ತದೆ ಅಂತಂದ್ರೆ ಮನೆಯಿಂದ, ಅಡಿಗೆ ಮನೆಯಿಂದ, ಪ್ರತಿಯೊಂದು ದಿನದ ಕೆಲಸಗಳಿಂದ ಶುರು ಆಗ್ತದೆ. ಆದ್ರೆ ಇವತ್ತು ಬೆಳಗಾದ್ರೆ ಸಾಕು, ಎಲ್ಲೋ ಒಂದ್ ಕಡೆ ಮನೆಯ ಕೆಲಸ ಒಂದಿಷ್ಟು ಮಾಡಿ ಆಫೀಸ್ಗೆ ಹೋಗೋದು, ಮಧ್ಯಾಹ್ನ ಕೆಲಸಕ್ಕೆ ಹೋಗುವ ಹಂತದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಧರ್ಮವನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಆ ಹೆಣ್ಣಿಗೆ ಕೊಟ್ಟಂತಹ ಒಂದು ಏನ್ ಕೆಲಸ ಇದೆಯಲ್ಲ ಅದು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅಂತ ಹೇಳಿಲ್ಲ. ಆದ್ರೆ ಇಂದಿನ ಜನರೇಷನ್ ನಮ್ ತನಕ ಓಕೆ, ನಾವೆಲ್ಲವನ್ನ ಸಂಭಾಳಿಸಿಕೊಂಡು ಮನೆಯನ್ನು ಸಂಭಾಳಿಸಿ ಮತ್ತೆ ಹೊರಗಿನದನ್ನು ಸಂಭಾಳಿಸಿದ್ವಿ. ಆದ್ರೆ ಮುಂಬರುವ ನಮ್ಮ ಮಕ್ಕಳಿಗೆ ನಾವೇನ್ ಮಾಡ್ತಾ ಇದ್ವಿ, ನಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ ನಮಗಾದಂತಹ ತಾಪತ್ರಯ ನಮ್ಮ ಮಕ್ಕಳಿಗೆ ಬೇಡ, ಅಡಿಗೆ ಮನೆಯ ಕೆಲಸ ಅವಳಿಗೆ ಬೇಡ, ಕಸ ಗುಡಿಸುವ ಕೆಲಸ ಅವಳಿಗೆ ಬೇಡ, ಬಟ್ಟೆ ತೊಳೆಯುವಂತಹ ಕೆಲಸ ಅವಳಿಗೆ ಬೇಡ ಅಂತ ಹೇಳಿ ಅತಿಯಾದ ಪ್ರೀತಿಯನ್ನ ತೋರಿಸುವ ಮೂಲಕ ನಾವೇನ್ ಮಾಡ್ತಾ ಇದ್ದೀವಿ, ಆ ಸಂಸ್ಕೃತಿಯನ್ನ, ಆ ಸಂಸ್ಕಾರವನ್ನ ಅಲ್ಲಿಗೆ ಕಡಿತಗೊಳಿಸ್ತಾ ಇದ್ದೀವಿ. ಇದು ಒಂದು ರೀತಿಯ ಭಾರತೀಯ ಸಂಸ್ಕೃತಿಗೆ ಮಾರಕ ಅಂತ ಹೇಳಿ ನನ್ನ ಅಭಿಪ್ರಾಯ. ಅದಕ್ಕಾಗಿ ನನ್ನ ಒಂದು ವಿಚಾರವೇನು ಅಂತ ಹೇಳ್ತಂದ್ರೆ, ಮಹಿಳೆಯಾದಂತವರ ಕರ್ತವ್ಯ ಏನು ಅಂತಂದ್ರೆ ನಮ್ಮ ಮನೆಯೊಂದಿಗೆ ಹೊರಗಿನದ್ದನ್ನು ನಿಭಾಯಿಸೋಣ, ಮತ್ತೆ ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದಂತಹ ಸಂಸ್ಕಾರವನ್ನ ಕೊಡುವುದಕ್ಕೆ ನಾವು ಮರೆಯದಿರೋಣ. ಮಕ್ಕಳಿಗೆ ಕೆಲಸ ಕಲಿಸ್ಬೇಕು. ಇವತ್ತ ಬಹಳ ಜನ ಶಿಕ್ಷಣವಂತರನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಅತಿಯಾದಂತಹ ಉತ್ಸಾಹದಲ್ಲಿ ನಾವು ಅವರನ್ನ ಸಂಸ್ಕಾರರಹಿತ ಜೀವನಕ್ಕೆ ದೂಡ್ತಾ ಇದ್ದೀವಿ. ಇವತ್ತ ಹುಡುಗಿಯರಾಗಿರ್ಬೋದು, ಸ್ವಾತಂತ್ರ್ಯ ಎನ್ನುವಂಥದ್ದನ್ನ ಸ್ವೇಚ್ಛಾಚಾರವಾಗಿ ತಗೊಳ್ತಾ ಇದ್ದಾರೆ. ನಾವು ಇವತ್ತೆಲ್ಲ ನೋಡಿದ್ದೀವಿ. ಮೊನ್ನೆ ಆದಂತಹ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಯಾವ ರೀತಿ ನಮ್ಮ ಹುಡುಗಿಯರು ಎಲ್ಲ ತಗೊಂಡು ಆಟವಾದೆಲ್ಲ ಮಾಡಿ ರಸ್ತೆಯಲ್ಲಿ ಕೂರಾಡುವಂಥದ್ದನ್ನ ನೋಡಿದ್ರೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂಥದ್ರ ಬಗ್ಗೆ ನಾವು ಒಂದಿಷ್ಟು ಯೋಚನೆ ಮಾಡಬೇಕು. ಎಲ್ಲಿ ತಗ್ತಾ ಇದ್ದೀವಿ, ಯಾಕೆ ತಗ್ತಾ ಇದ್ದೀವಿ ಅನ್ನುವಂಥದ್ದನ್ನ ಪ್ರತಿಯೊಬ್ಬ ತಂದೆ ತಾಯಿಗಳು ಆತ್ಮಾವಲೋಕನ ಮಾಡ್ಕೊಳ್ಳೋದು. ಮತ್ತೆ ಅದರಲ್ಲಿ ತಾಯಿಯ ಪಾತ್ರ ಹೆಚ್ಚಿಗಿರ್ತದೆ. ನಾವು ಮಕ್ಕಳನ್ನ ಹುಟ್ಟಿದಾಗಿನಿಂದ ಅವರಿಗೆ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಗಟ್ಟಿಯಾಗಿ ಹಿಡ್ಕೊಂಡು ನಮ್ಮ ಸಂಸ್ಕಾರ ಏನು, ನಮ್ಮ ಧರ್ಮ ಏನು ಅನ್ನುವಂಥದ್ರ ಬಗ್ಗೆ ನಾವು ಹೇಳ್ಬೇಕ್ರಿ. ಇವತ್ತ ಯಾವ ರೀತಿ ಆಗ್ತಾ ಇದೆ ಶಿಕ್ಷಣ ಅನ್ನುವಂಥದ್ದು, ಅದೊಂದು ಮಾರಾಟಕ್ಕೆ ಇಟ್ಟುವಂತಹ ಒಂದು ವ್ಯವಹಾರಿಕವಾಗಿ ಆಗುತ್ತಿದೆ. ಅಲ್ಲಿ ಸಂಸ್ಕಾರ ಇಲ್ಲ, ಬರೀ ಅಂಗಗಳ ಮೇಲೆ ವ್ಯಕ್ತಿಯನ್ನ ಪರಿಗಣನೆ ಮಾಡ್ತಾ ಇದ್ದೀವಿ. ಮಕ್ಕಳು ರೋಬೋಟಿಕ್ ಆಗ್ತಾ ಇದ್ದಾರೆ. ಒಂದ್ ರೀತಿ ಅವ್ರ ಅಂಗಗಳ ಹಿಂದೆ ಬಿಡುವುದರ ಮೂಲಕ ತನ್ನತನವನ್ನ ಕಳ್ಕೊಳ್ತಾ ಇದ್ದಾರೆ. ತಂದೆ ಅಂದ್ರೇನು, ತಾಯಿ ಅಂದ್ರೇನು ಅನ್ನುವಂತ ಭಾವನಾತ್ಮಕ ಸಂಬಂಧಗಳಿಗೆ ಅಲ್ಲಿ ಮಕ್ಕಳಲ್ಲಿ ಬೆಲೆ ಇಲ್ಲ. ಯಾಕೆ ಇಂತಹ ವಾತಾವರಣ ಆಗ್ತಾ ಇದೆ ಅಂದ್ರೆ ನಮ್ಮ ಮಕ್ಕಳ ಮೇಲೆ ತಂದೆ ತಾಯಿಯವರು ಅತಿಯಾಗಿ ಹೇರುವಿಕೆ, ನಮ್ಮ ತನವನ್ನ ಅವರ ಮೇಲೆ ಹೇರ್ತಾ ಇದ್ದೀವಿ. ನಾವು ಸಂದರ್ಭಕ್ಕೆ ಅನುಸರಿಸಿದಂತೆ ನನ್ನ ಮಗನೂ ಕೂಡ 100 ತಗೊಳ್ಬೇಕು ಅನ್ನುವಂತಹ ಮಾನಸಿಕ ಒತ್ತಡ ಅವ್ರ ಮೇಲೆ ಹಾಕುವುದಕ್ಕಾಗಿ ಮುಂದೆ ನಿನ್ನೆಯಿಂದ ಫುಲ್ ಜ್ವರ ಬಂದು ಮೋಸ್ಟ್ಲಿ ನನ್ನ ಧ್ವನಿನೂ ನಿಮಗೆ ಕರ್ಕಶ ಕೇಳಿಸ್ತಿರ್ಬೋದು. ಧ್ವನಿ ಕರ್ಕಶ ಇದ್ರು ಅಡ್ಡಿ ಇಲ್ಲ, ಆದ್ರೂ ಮನಸ್ಸಿಂದ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ಮೋಸ್ಟ್ಲಿ
ಬ್ರೇನ್ ವಿತ್ ಬ್ಯೂಟಿ. ಈ ಗಾದೆ ಇಂಗ್ಲೀಷ್ ಗಾದೆ ಇಲ್ಲಿ ನೆರೆದಂಥ ಎಲ್ಲ ಬ್ಯೂಟಿಫುಲ್ ಲೇಡೀಸಿಗೆ ನೋಡಿ ಅಂದಿರ್ಬೋದು ಅನ್ಕೊಂಡು. ಸೊ ಇಲ್ಲಿ ನೆರೆದಂಥ ಎಲ್ಲ ಬ್ರೇನ್ ವಿತ್ ಬ್ಯೂಟಿ ಲೇಡೀಸಿಗೆ ನನ್ನ ನಮಸ್ಕಾರಗಳು. ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಅ ವುಮೆನ್ ಅಂತ ಗಾದೆ ಇತ್ತು. ಆದರೆ ಈಗ ಗಾದೆನೂ ಚೇಂಜ್ ಮಾಡಬೇಕಾಗಿದೆ. ಗಾದೆ ಈಗ ಚೇಂಜ್ ಮಾಡಬೇಕಾಗಿದೆ. ಫಾರ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದರ್ ಇಸ್ ಅ ಮ್ಯಾನ್. ಇವತ್ತು ನಾವು ಇಷ್ಟು ಕಡೆ ಮಹಿಳಾ ದಿನಾಚರಣೆ ಮಾರ್ಚ್ 8ಕ್ಕೆ ಶುರುವಾಗಿದೆ. ಇವತ್ತು 31ನೇ ತಾರೀಕು. ರೂಪಕ ಹೇಳ್ತಿದ್ರು ಇದು ನಂದೇ ಲಾಸ್ಟ್ ಆಗ್ತದೆ ಅಂತ. ಒಂದು ತಿಂಗಳಿಂದ ನಾವು ಏನು ಮಹಿಳಾ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ. ನಾವು ಇಷ್ಟೆಲ್ಲ ಮಹಿಳಾ ದಿನಾಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ನಮ್ಮ ಜೊತೆಗೆ ಇರುವ ಪುರುಷರು ಕಾರಣ. ಸೊ ಇಲ್ಲಿ ನೆರೆದಂಥ ಒಂದು ಪುರುಷ ವರ್ಗದ ಒಂದು ಮಾದರಿಯಾಗಿ ನಿಂತಿರುವಂಥ ಅಣ್ಣಂದಿರಿಗೆ ಕಟ್ಟೆ ಸರ್ ಇರ್ಬೋದು, ನಮ್ಮ ಚಿಂಕೋಡೆ ಸರ್, ಎಲ್ಲರಿಗೂ ನೀವೆಲ್ಲರೂ ಒಂದು ಪುರುಷ ಸಮಾಜದ ಮಾದರಿ ಪುರುಷರು. ನಾವು ಎಷ್ಟು ಭಾಷಣ ಮಾಡ್ಬೇಕಂದ್ರೆ ನೀವಿದ್ರೆ ನಾವು ಭಾಷಣ ಮಾಡ್ಲಿಕ್ಕಾಗ್ತದೆ. ಹಾಗಾಗಿ ನಾವು ನನ್ನ ಪರವಾಗಿ ಹಾಗೂ ಇಲ್ಲಿ ನಡೆದಂಥ ಎಲ್ಲ ಮಹಿಳೆಯರ ಪರವಾಗಿ ಅವರಿಗೂ ಕೂಡ ನಾನು ಒಂದು ಈ ದಿನದ ಒಂದು ಶುಭಾಶಯಗಳನ್ನ ಕೊಡ್ತೇನೆ. ಮಗುವಾಗಿ, ಹೆತ್ತವರಿಗೆ ಮಗಳಾಗಿ, ಶಾಲೆಯಲ್ಲಿ ಸ್ನೇಹಿತೆಯಾಗಿ, ಒಡ ಹುಟ್ಟಿದವರೊಡನೆ ಸಹೋದರಿಯಾಗಿ, ನೆತ್ತರಿನೊಡನೆ ಹೋರಾಡುತ್ತಾ ಮಹಿಳೆಯಾಗಿ, ಗಂಡನಿಗೆ ಮಡದಿಯಾಗಿ, ಮತ್ತೊಬ್ಬ ಮನೆಯ ಆಳಾಗಿ, ತನ್ನ ಸ್ವಂತ ತಾಯಿಯ ಮನೆಗೆ ಆವಾಗ ಇವಾಗ ಬಂದು ಅತಿಥಿಯಾಗಿ, ಮುಂದೊಂದು ದಿನ ಕಂದಮ್ಮನ ಹೆತ್ತ ತಾಯಿಯಾಗುವುದು ಮಹಿಳೆ. ಈ ಮಹಿಳೆ ದಿನಾಚರಣೆ ಬಗ್ಗೆ ನಾನು ಬಹಳಷ್ಟು ಈಗ ಹೇಳಕ್ಕೆ ಇದೆ, ಆದರೂ ಹೇಳೋದಿಲ್ಲ. ಯಾಕಂದರೆ ಈಗಾಗಲೇ ಕಾಲ ಬಹಳಷ್ಟು ಲೇಟಾಗಿ ಕಾರ್ಯಕ್ರಮ 2 ಗಂಟೆ ನಡೆಯೋಕ್ಕೆ ಪ್ರಾರಂಭಿಸಿದೆ. ಆಮೇಲೆ ಉಪನ್ಯಾಸಕರ ಮಾತುಗಳನ್ನು ಕೇಳೋಣ. ನಮ್ಮ ಮಾತುಗಳು ಇದ್ದಿದ್ದೇ ಇರ್ತವೆ. ಯಾಕಂದರೆ ಅವ್ರ ಮಾತುಗಳು ಕೇಳಿದ್ರೆ ನಾವು ಇನ್ನೂ ಅವ್ರಿಗೆ ಸಮಯ ಕೊಡಲಿಕ್ಕೆ ಇದಾಗ್ತದೆ ಅಂತ ಹೇಳ್ತಾ ನಾನು ಮಹಿಳೆ ದಿನಾಚರಣೆ ಬಗ್ಗೆ ಸಾಕಷ್ಟು ಈಗ ಒಂದು ಗ್ರಾಮ ಮಟ್ಟದಿಂದ ಹಿಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಾಗ ಮಹಿಳೆ ದಿನಾಚರಣೆಗಳು ಮಾಡ್ತೇವೆ. ಇಷ್ಟು ದಿನ ಏನಾಗಿತ್ತು ಅಂದರೆ ಮಹಿಳೆಯರು ದುರ್ಬಲರು, ಅವರಿಗೆ ಸಮಾನತೆ ಬೇಕು, ಸಮಾನ ಹಕ್ಕು ಕೊಡಬೇಕು, ಸಮಾನ ವೇತನ ಕೊಡಬೇಕು, ಲಾಭ ಸಾಕಷ್ಟು ಮಾತುಗಳಿದ್ದು. ಆದರೆ ನನಗೇನು ಅನಿಸ್ತದೆ ಅಂದ್ರೆ ಅದರ ಅವಶ್ಯಕತೆನೇ ಇರಲಿಲ್ಲ. ಯಾಕಂದ್ರೆ ವೇದಗಳ ಕಾಲದಿಂದಲೂ ಕೂಡ ಮಹಿಳೆಯರಿಗೆ ಸಮಾನತೆ ಇದ್ದಿದ್ದೇ ಇದೆ. ಒಂದು ಕಡೆ ನೋಡಿದರೆ ಅದು ಹೆಂಗಂದ್ರೆ ಮುಂಚೆ ರಾಣಿ ಮಹಾರಾಣಿಗಳೆಲ್ಲ ಇರ್ತಿದ್ರು. ಅವ್ರು ಬೇಕಾದಷ್ಟು ಮನೆಯಲ್ಲಿ ರಾಜಮನೆತನದ ಮಹಿಳೆಯರಿದ್ದು ಅವ್ರು ಶೃಂಗಾರ ಮಾಡ್ಕೊಂಡು ಜರ್ದಾರಿ ಸಾರಿ ಇಟ್ಕೊಂಡು KG ಗಟ್ಟಲೆ ಬಂಗಾರ ಹಾಕೊಂಡು ಮನೆಗೆ ಕೂಡ್ಬೋದಾಗಿತ್ತು. ಆದ್ರೆ ಅವ್ರು ಹಂಗೆ ಕೂತಿದ್ರು. ಒಂದು ಸಮಯ ಬಂದಾಗ ಹೆಂಗಾಯ್ತಂದ್ರೆ ಅವ್ರು ಬಂಗಾರದ ಕಡಗ ತೆಗೆದಿಟ್ಟು ಕಬ್ಬಿಣದ ಗದ್ದೆ ಹಿಡ್ಕೊಂಡು ಯುದ್ಧಕ್ಕೆ ಬಂದರು. ಸೊ ಅವಾಗ ಮಹಿಳೆ ಸಮಾನತೆ ಇರಲಿಲ್ವಾ? ಅವಾಗ ಅವಶ್ಯಕತೆ ಇರಲಿಲ್ವಾ? ಅವಾಗ ಮಹಿಳೆ ದುರ್ಬಲ ಇದ್ಲ? ಇಲ್ಲ ತಾನೆ. ಸೊ ಅವಾಗಲೂ ಒಂದು ಸಮಾನತೆ ಅನ್ನೋದಿತ್ತು. ಅವಾಗಲೂ ಮಹಿಳೆಯರು ಸಶಕ್ತರಾಗಿದ್ದರು, ಎಲ್ಲದಕ್ಕೂ ರೆಡಿಯಾಗಿದ್ದರು. ಮುಂದೆ ಬಂದ 12ನೇ ಶತಮಾನದ ಕಥೆಯಿಂದ ಈಗ ನಮ್ಮ ಅಕ್ಕವ್ರು ಹೇಳಿದ್ರು. ಅದನ್ನೇ ನಾನು ಪುನಃ ಹೇಳೋದಿಲ್ಲ. ಯಾಕಂದ್ರೆ ಅಕ್ಕ ಮಹಾದೇವಿ ನೋಡ್ರಿ, ಶಿಕ್ಷಣಕ್ಕೆ ಹೋಗುವಾಗ ಆ ಕಡೆ ಈ ಕಡೆ ನೋಡಿದಾಗ ವಿಚಾರ ಬರ್ತದೆ. ಇಂಥ ಘಾಟ ಇದರಲ್ಲಿ ಅಕ್ಕ ಮಹಾದೇವಿ ಆ ಕಾಲಕ್ಕೆ ಹೆಂಗೆ ಓಡಾಡಿದ್ರಪ್ಪ ಅಂತ. 7:30 ಆದರೆ ಗಾಡಿಗಳು ಬಿಡೋದಿಲ್ಲ. ನಾವು ವಿತ್ ಸೆಕ್ಯೂರಿಟಿ ಗಂಡು ಮಕ್ಕಳು ನಾವು ಕಾಲ್ಪುಲ್ಲ ಮಂದಿ ಇದ್ರು 7:30 ಆದರೆ ಶ್ರೀಶೈಲ ಗಂಟೆಗೆ ಹೋಗ್ಲಿಕ್ಕೆ ಈಗ ಬಿಡೋದಿಲ್ಲ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಹೆಂಗೆ ಓಡಾಡಿದ್ರು ಹೇಳಿ? ಹಸಿವಾದರೆ ಊರೊಳಗೆ ಭಿಕ್ಷಾನಗಳುಂಟು, ಕೃಷಿಯಾದರೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇವರುಗಳುಂಟು, ಚನ್ನಮಲ್ಲಿಕಾರ್ಜುನ ದೇವರನ್ನ ಆತ್ಮಸಂಗಾತಿಗೆ ನನಗುಂಟು ಅಂತ ಹೇಳ್ತಾ ಆರಾಮಾಗಿ ಓಡಾಡಿದ್ರು. ಸೊ ಅವಾಗ ಹೆಣ್ಮಕ್ಳಿಗೆ ಭಯ ಇರಲಿಲ್ಲ ಅಂದರೆ ಇತ್ತು, ಆದ್ರೂ ಮಹಿಳೆ ಓಡಾಡಿದ್ರು. ಸೊ ಆ ಮಹಿಳೆನೂ ಸಶಕ್ತ. ಮುಂದೆ 12ನೇ ಶತಮಾನ ಅಂದರೆ ಮತ್ತೊಂದು ಘಟ್ಟ ಬಂತು. ಇವತ್ತು ನಾವು ಇಷ್ಟೆಲ್ಲ 33% ನಾವು ಮೀಸಲಾತಿ ಬಗ್ಗೆ ಹೇಳ್ತೀವಿ. ಮಹಿಳಾ ಸಮಾನತೆ, ಲಿಂಗ ಸಮಾನತೆ, ಸಾಮಾಜಿಕ ಆರ್ಥಿಕ ಎಲ್ಲದರಲ್ಲೂ ಸಮಾನ ಬೇಕು ಅಂತ ಹೇಳ್ತಾನೆ ಇದ್ದೀವಿ, ಪಡ್ಕೊಳ್ತಾನೆ ಇದ್ದೀವಿ. ಬಹುಶಃ ಜಾಸ್ತಿನೇ ಪಡ್ಕೊಳ್ತಾ ಇದ್ದೀವಿ. ಸರ್ಕಾರದಿಂದ ಸವಲತ್ತುಗಳು ಮತ್ತು ಹೊಸ ಕಾಯ್ದೆ ಕಾನೂನುಗಳು ನಮಗೆ ಜಾಸ್ತಿ ಸಿಗ್ತಾ ಇದೆ. ಅದನ್ನು ನಾವು ಒಂದೊಂದ್ಸಲ ಸದುಪಯೋಗ ಮಾಡ್ಕೊಳ್ತಾ ಇದ್ದೀವಿ, ಒಂದೊಂದ್ಸಲ ದುರುಪಯೋಗ. ಒಂದ್ಸಲ ಡಾಕ್ಟರ್ B.R. ಅಂಬೇಡ್ಕರ್ಗೆ ಕಾರ್ಯಕ್ರಮಕ್ಕೆ ಹೋಗುವಾಗ ರಮಾಬಾಯಿ ಅವರು ಇಬ್ಬರು ಹೋಗ್ತಾ ಇದ್ರಂತೆ. ಟ್ರೈನಲ್ಲಿ ಕೂತಾಗ ಅವರು ಸೀರಿದು ಶರಗ ಹರಿದಿತ್ತಂತೆ. ಸೀರೆ ಶರಗ ಹರಿದಾಗ ಅಯ್ಯೋ ಕಾರ್ಯಕ್ರಮಕ್ಕೆ ಅವ್ರು ಹಿಂಗೆ ಮುಚ್ಕೊಂಡು ಕೂತಿದ್ರಂತೆ. ಯಾಕೆ
ಯಾಕೆ ಹಚ್ಕೊಂಡು ಕೂಡಿಸ್ತೀರಿ ಅಂದ್ರೆ ಏನಿಲ್ಲ ಸ್ವಲ್ಪ ಸಾರಿ ಇದು ಹರಿದದ ಕೀಕದ ನಡಿ ಅಂತ ಇಲ್ಲೊಂದು ಸಾರಿ ಅಂಗಡಿ ಕರ್ಕೊಂಡು ಹೋದ್ರಂತ. ಸಾರಿ ಅಂಗಡಿ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಸಿದ್ರಂತ, ಈ ಸಾರಿ ನೋಡು ಒಂದು 2 ನಿಮಿಷ ನಾನು ಬರ್ತೀನಿ ಅಂತ ಹೇಳಿ ಹೊರಗೆ ನಿಂತು ಸೀರೆ ಹುಡ್ತಾ ಇದ್ರಂತ. ಅಂಬೇಡ್ಕರ್ ಸಾಹೇಬರು ಪಕ್ಕದ ಒಂದು ಪುಸ್ತಕ ಮಳಿಗೆ ಇರ್ತಂತೆ, ಅಲ್ಲಿ ಹೋಗಿ ಇದ್ದಷ್ಟು ದುಡ್ಡಿನ ಪುಸ್ತಕ ಖರೀದಿ ಮಾಡ್ತಾರೆ. ಇವ್ರು ಬರಲೇ ಇಲ್ಲ ಅಂತ ಇಲ್ಲೇ ದಾರಿ ಕಾಯ್ದು ಆಮೇಲೆ ಬಂದ ತಕ್ಷಣ ಅಯ್ಯೋ ಕ್ಷಮಿಸ್ಬೇಕು, ಯಾಕಂದರೆ ನನ್ನ ಹತ್ರ ಇದ್ದ ದುಡ್ಡೆಲ್ಲ ನನ್ನ ಪುಸ್ತಕ ಖರೀದಿ ಮಾಡಿಬಿಟ್ಟು ಅವಳು ಇರಲಿ ಪರವಾಗಿಲ್ಲ, ನನ್ನ ಸಾರಿ ಯಾರು ನೋಡೋದಿಲ್ಲ, ನಿಮ್ಮ ಕಾರ್ಯಕ್ರಮ ಮುಖ್ಯ ಅದ ಅಂತ ಅವಾಗ ಹೇಳಿದ್ರು. ಸೊ ಆ ಮಹಿಳೆ ಆ ಟೈಮಿಗೆ ಅಂಬೇಡ್ಕರ್ ಸ್ಫೂರ್ತಿ ಆಗಿದ್ದಕ್ಕೆ ನಾವೆಲ್ಲ ಮಹಿಳೆಯರು ಮಹಿಳಾ ದಿನಾಚರಣೆ ಮಾಡ್ತೀವಿ. ನಾವಾದ್ರೆ ಏನು ಮಾಡ್ತೀವಿ ಮಾನಸಿಕವಾಗಿ ಒಂದು ಹೇಳ್ತೀನಿ. ಮೊನ್ನೆ ಸುನೀತಾ ವಿಲಿಯಮ್ಸ್ ಹೋದಳು, 8 ದಿವಸಕ್ಕಿಂತ ಹೋಗೋಳು, 8 ತಿಂಗಳು ಉಳಿದು ಬಂದಳು. ಹಾಗೆ ನಮ್ಮ ಮಕ್ಕಳಿಗೂ ನಾವು ಇಂಡಿಪೆಂಡೆಂಟ್ ಆಗಿ ಬೆಳೆಸಬೇಕು, ನಾವು ಮಹಿಳೆಯರು ಇಂಡಿಪೆಂಡೆಂಟ್ ಆಗಿರಬೇಕು. ಮಕ್ಕಳು ಯಾವಾಗಲೂ ಫ್ರೀಡಮ್ ಇರಬೇಕು ಮಕ್ಕಳಿಗೆ, ಮತ್ತು ನಮ್ಮನ್ನು ಫ್ರೀಡಮ್ ಇರಬೇಕು. ಮಕ್ಕಳಿಗೆ ಯಾವಾಗಲೂ ಹೆಣ್ಮಕ್ಳಿಗೆ ಅಂದರೆ ನಾವು ನೀವು ಹಿಂಗೆ ಇರು, ಹಿಂಗೆ ಮಾಡು, ಇದೇ ಹಂಗೆ ಕಲಿಸ್ತೇವೋ ಹಂಗೆ ಮಾಡಬಾರ್ದು. ಗಂಡು ಮಕ್ಳಿಗೆ ಎಷ್ಟು ಇದು ಕೊಡ್ತೀರಿ ಅಷ್ಟು ಫ್ರೀಡಮ್ ಹೆಣ್ಮಕ್ಳಿಗೆ ಕೊಡಿ. ಗಂಡು ಮಕ್ಳಿಗೆ ಎಷ್ಟು ಇದು ಮಾಡಿದ್ರೆ ಅಷ್ಟು ಹೆಣ್ಮಕ್ಳಿಗೆ ಕೊಡಿ. ಮತ್ತು ಎಜುಕೇಷನ್ ಬೇಕು. ನಾವು ಹಳ್ಳಿ ಊರಿಗೆ ಹೋಗಿ ಅದು ಇದು ಮಾಡಬೇಕಲ್ಲಿದ್ದೇವೋ ಅದಕ್ಕೆ ನಾವು ಹೆಣ್ಮಕ್ಳಿಗೆ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಅದ. ಎಜುಕೇಷನ್ ಕೊಡಬೇಕು. ನಾನು ಇಲ್ಲಿ ರೂಪನ ಬಗ್ಗೆದಾಗ 2 ಮಾತು ಹೇಳ್ಬೇಕಂತ ಹೇಳಿ ಬಂದೀನಿ ಅಷ್ಟೇ. ರೂಪ ಭಾಳ ಎಲ್ಲ ತಾನೇ ಮಾಡ್ತಾರೆ, ಅವ್ರಿಗೆ ಯಾರು ಸಪೋರ್ಟ್ನೂ ಇಲ್ಲ. ಇಲ್ಲ ನೀವೆಲ್ಲ ಹೇಳ್ತೀನಿ ಅಂದರೆ ಹೇಳ್ತಿಲ್ಲ ಎಷ್ಟು ಇಂಡಿಪೆಂಡೆಂಟ್ ಅದ ಅಂದ್ರೆ ಅವರ ಮನೆಗೆ ಇದು ಇರ್ತಾರೆ ಮತ್ತು ಭಾಳ ಇಂಡಿಪೆಂಡೆಂಟ್ ಅದ ಅವರು. ಅದಕ್ಕೆ ರೂಪಾನ್ ಸಲಕ್ಕಿಂತ ಹೇಳಕ್ಕಂತ ಬಂದಿಲ್ಲ. ಅವ್ರು ಹಂಗಿರ್ಬೇಕು, ನೀವೆಲ್ಲರೂ ಭಾಳ ಇಂಡಿಪೆಂಡೆಂಟ್, ನೀವೆಲ್ಲರೂ ಸಪೋರ್ಟ್ ಅದ ಇಲ್ಲ ಅಂತ ಹೇಳ್ತೀರ. ಕಲಿಸಲಿಕ್ಕೆ ನಮ್ಗೆ ಭಾಳ ಖುಷಿ ಇತ್ತು. 2 ಮಾತಾಡ್ತೀನಿ ಅಂತ ಹೇಳಿ ಹೇಳಿದ್ವಿ. ಧನ್ಯವಾದಗಳು. ಮಹಿಳಾ ಸಾಹಿತ್ಯದ ಬೆಳವಣಿಗೆ ಕುರಿತು, ಮಹಿಳಾ ಸಾಹಿತ್ಯದಲ್ಲಿ ಬೆಳವಣಿಗೆ ಕುರಿತು. ಇನ್ನು ಮಹಿಳೆಯರು ಸಾಹಿತಿಗಳು ಭಾಳಷ್ಟು ಜನ ಆಗ್ಲತ್ತಲ್ಲಿ. ಈಗ ಯಾವಾಗಂದ್ರೆ ನಮ್ಮ ಸುರೇಶ್ ಚಂದ್ರಶೇಖರ್ ಅವರು ಬಂದರಂತಂದ್ರೆ ಸಾಹಿತ್ಯ ಕಾರ್ಯಕ್ರಮ ಭಾಳ ಮಾಡಿದ್ರೆ ಎಲ್ಲರಿಗೂ ಭಾಳಷ್ಟು ಹೇಳ್ತಾರೆ. ಮೊದಲು ನಾವು ಬೆರಳಿಗೆ ಅಷ್ಟೇ ಇದ್ದೇವೆ ನಾವು, ಸಾಹಿತಿಗಳಂದ್ರೆ ಭಾಳ ಕಡಿಮೆ. ಎಷ್ಟೋ ಮಂದಿ ಸಾಹಿತ್ಯ ಪರಿಷತ್ ಅಂದರೆ ಗೊತ್ತಿದ್ದಿಲ್ಲ. ಯಾವ ಸಾಹಿತಿಗಳು ಬರೀತಿರೋ ಅದೇ ಅವ್ರಿಗೂ ಏನು ಮಾಡ್ತಾರೆ, ಬರೀ ಸಾಹಿತ್ಯ ಬರೀತಿದ್ರು. ಈ ಸುರೇಶ್ ಚಂದ್ರಶೇಖರ್ ಅವರು ಅಧ್ಯಕ್ಷ ಆಗ್ಬಂದ್ರೆ ಹೇಳ್ಕೊಂಡ್ರೆ ಅವರಿಗೆಲ್ಲ ಸಾಹಿತಿಗಳು ಹೊರಗೆ ಬರ್ತಾ ಇದ್ದಾರೆ. ಆದರೂ ಹೊರಗೆ ಬರ್ತಾ ಇದ್ದಾರೆ, ಹೊರಗೆ ಬರ್ತಾ ಇದ್ದಾರ, ಬರಿತಾ ಇದ್ದಾರೆ. ಆದರೆ ಯಾಕೆ ಬರಿತಾ ಇದ್ದಾರೆ ಅಂದ್ರೆ ಅವ್ರದ್ದು ಅವ್ರಿಗೆ ಇದು ಮಾಡ್ಕೋಬೇಕು. ಬರಿತಾ ಇದ್ದಾರೆ, ಚೆನ್ನಾಗಿ ಬರಿತಾ ಇದ್ದಾರೆ, ಭಾಳಷ್ಟು ಜನ ತುಂಬ ಬೆಳವಣಿಗೆ ಆಗ್ತದೆ, ಅಂದರೆ ತುಂಬ ಸಂತೋಷ. ಆದರೂ ನಾವು ಏನು ಮಾಡಬೇಕಂದ್ರೆ ಇವರು ಏನು ಮಾಡ್ತಾರೆ, ಗಂಧಗೋಷ್ಠಿ ಇಟ್ಕೋತಾರೆ, ಆಮಂತ್ರಣ ಪತ್ರಿಕೆ ಹಾಕ್ತಾರೆ. ನಾಳೆಗೆ ಬರ್ತದೆ ಕಾರ್ಯಕ್ರಮ, ಇವತ್ತು ಆಮಂತ್ರಣ ಪತ್ರಿಕೆ ಹಾಕ್ತಾರೆ, ಅದು ವಾಟ್ಸಪ್ದಾಗ ಹಾಕ್ತಾರೆ. ಅದನ್ನು ನಾವು ಏನು ಮಾಡ್ತೇವೆ, ನೋಡ್ತೇವೆ, ಏನಾರ ಕವನ ಬೀಚ್ಕೊಂಡು ಅದಕ್ಕೆ ಹೋಗಿ ವಾಚನ ಮಾಡ್ಬೇಕು. ಆಯಿತು, ಮುಗಿತು ನಮ್ಮ ಕೆಲಸ. ಆದರೆ ಇದು ನಮ್ಮ ಕವಿಗಳಲ್ಲಿ ನನ್ನ ತಪ್ಪೇನು ಅಂತ ಅನ್ನಿಸ್ತದೆ, ನನ್ನ ಅನಿಸಿಕೆ. ಇದು ನನ್ನ ನಾವು ಒಂದು ಕವನ ಬರಿಬೇಕಾದ್ರೆ ಏನು ಮಾಡಬೇಕ್ರಿ, ಒಂದು ಸಲ ಬರೆದು ಬಿಡ್ತೇವೆ ಅಂದ್ರೆ 1 ವಾರ ನಂತರ ಮತ್ತು ನಾವೇ ನೋಡ್ಬೇಕ್ರಿ. ಒಂದು 15 ನಿಮಿಷ ನಾವೇ ನೋಡ್ಬೇಕು ಅದು ಕವನ. ಅದು ಹ್ಯಾಂಗೆ ಅದಂತ ನಮಗೆ ಗೊತ್ತಾಗ್ತದೆ. ನಮಗೆ ನಾವೇ ನೋಡ್ಬೇಕ್ರಿ. ನಾವು ಬರೆದ್ರೆ ನ್ಯೂಸ್ ಇದ್ರಲ್ಲಿ ಸಾಧ್ಯ ಇಲ್ಲ. ನಾವು ಬರೆದ್ರೆ ನಾವೇ ನೋಡ್ಬೇಕು. ಅದು ಪ್ರತಿಯೊಬ್ಬರು ನಮ್ಮ ಕವಿಗಳಲ್ಲಿ ಇದನ್ನು ಕವಿ ಮಾಡ್ತಾರೆ. ಏನು ಹೇಳ್ಬೇಕಂದ್ರೆ ನಾವು ಒಂದು ಸಲ ಇಲ್ಲ 10 ಸಲ ನಾವು ಓದ್ಕೋಬೇಕು, ಓದ್ಕೊಂಡು ಬರಿಬೇಕು. ಇದು ಒಂದು ಹೇಳ್ತೀನಿ. ಇನ್ನೊಂದು ಕವನಗಳು ಬರೀತಾವೆ ಅಂದ್ರೆ ಬರೀ ಕವನನೇ ಬರೆದು ಅಷ್ಟೇ ನಾವು ಸಾಹಿತ್ಯ ಆಗ್ತದೆ ಅಲ್ಲ. ಕವನಗಳು ಕಲಿಬೇಕು, ಕಥೆಗಳು ಬರೀಬೇಕು, ಚುಟುಕುಗಳು ಬರೀಬೇಕು. ಕಥೆಗಳು ಬರೋದು ಬಹಳ ವಿಧಗಳು. ಇವತ್ತು ನಮ್ಮ ಭಾಗವತ ಸೋನಾಲಿ ಒಬ್ಬರೇ ಕಥೆ ಬರೀತಾರೆ ಅಂತ ನಾವು ಕಥೆ ಬರೆದಿದ್ದೇವೆ, ಬೇಕು ಅಂತ ನಾವು ಕಥೆ ಪ್ರಿಂಟಿ ಆಗಿಲ್ಲ. ಕಥೆ ಬರೀಬೇಕ್ರಿ, ಪ್ರತಿಯೊಬ್ಬರು ಕಥೆ ಬರೀಬೇಕು. ಕಥೆ ಅಂದರೆ ಈಗ ಎಲ್ಲರಿಗೆ ಅವಶ್ಯಕತೆ ಭಾಳ ಆಗಿದೆ. ಯಾಕಂದರೆ ಈಗ ಯಾರ ಮನೆಯೂ ಅಜ್ಜಿದರಿಲ್ಲ, ಅಜ್ಜಿದರಿದ್ರೆ ಮೊಮ್ಮಕ್ಕಳಿಗೆ ಕೇಳೋ ಪುರ್ಸೋತಿ ಇಲ್ಲ, ಅವರಿಗೆ ಪುರ್ಸೋತಿ ಇಲ್ಲ. ಕಾನ್ವೆಂಟ್ ಅದು ಸ್ಕೂಲಿಗೆ ಹೋಗೋ ಮಕ್ಕಳು ಮಕ್ಕಳು ಮಾಡೋದು ಅದು ಮಾಡೋದು ಅದೆಲ್ಲ ಆಗುತ್ತೆ. ಅದು ನಾವು ಕಥೆಗಳು ಬರೆದೇ ಒಂದು ಸಣ್ಣ ಸಣ್ಣ ಕಥೆಗಳು ಬರ್ತೇವಂದ್ರೆ ಮಕ್ಕಳಿಗೆ ಓದ್ಲಿಕ್ಕೆ ಅನುಕೂಲ ಆಗ್ತದೆ. ಹಿಂಗೆ ಅಮ್ಮಂದಿರು ಹೇಳಾಗ್ತದೆ. ಈಗ ಹೇಳ್ತಿಲ್ಲ ಇಲ್ಲಿವರೆಗೂ ಸಂಸ್ಕೃತಿ ಮತ್ತು ಲಿಂಗಾರಾಧನೆ ಹೇಳಿದ್ರು, ಆರಾಧನೆ ಹೇಳಿದ್ರು. ನಾವು ಮಕ್ಕಳಿಗೆ ಬಳಸೋದು ಏನಾದ್ರು ತಾಯಿತನೇ ಕೈಯಾಗಿದೆ, ತಂದೆದರ ಕೈಯಾಗಿಲ್ಲ, ತಾಯಿದರ ಕೈಯಾಗಿದೆ. ಅಂದ್ರೆ ತಾಯಿದರ ಏನು ಮಾಡಬೇಕು, ನಾವು ಸಾಹಿತ್ಯ ಅದನ್ನು ಬರ್ತೇವೆ, ಸಾಹಿತ್ಯಗಳು ಅವ್ರ ಕೈಯಾಗಿ ಕೊಟ್ಟೇವೆ ಅಂದ್ರೆ ಅವ್ರು ಓದಿ ಹೇಳ್ತಾರೆ. ನಾವು 10 ಮಂದಿ ಕೊಟ್ಟರು ಒಬ್ಬರನ್ನ ಕೇಳ್ತಾರೆ, ಒಬ್ಬರ ಕೈಯಾಗ ಕೇಳಿ ಹೇಳ್ತಾರೆ ಅಂತೇಳಿ ಆ ಮಕ್ಕಳಿಗೆ ಎಂಥ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಸಾಹಿತ್ಯ ಓದಿಸಬೇಕು. ನಮ್ಮ ಸಂಸ್ಕೃತಿ ಏನು ಬೀಳತ್ತಿದ್ರೆ ಈಗ
ಹಾಡು ಹಾಡು ಎಷ್ಟೋ ಇದಾಗಿ ಎಷ್ಟು ಚಂದ ಹಾಡ್ತಾಳು ಕನ್ನಡ ನುಡಿ ಅಂತ ಹಾಡ್ತಾಳು ನಮ್ಮ ದೇಶಕ್ಕೆ ಹಾಡ್ತಾಳೆ ರೇಣುಕಾ ಎಂ ಪಿ ಅವ್ರು ಹಾಡ್ತಾರೆ. ಆದರೆ ನಾವು ಹಾಡಬೇಕಂದ್ರೆ ಏನಾಗಬೇಕು, ನಮ್ಮ ಸಂಸ್ಕೃತಿ ಹಾಡುಗಳನ್ನು ಬಿಡಿಸ್ಬೇಕು ಅಂತ. ನಾವು ಎಂಥ ಹಾಡುಗಳು ಬರಬೇಕು, ಬರೀ ಕವನೆ ಬರೋದು ಕತೆ ಬರೋದು ಅಷ್ಟೇ ಅಲ್ಲ, ನಾವು ಸಾಂಪ್ರದಾಯಿಕ ಹಾಡುಗಳನ್ನು ಬರೀಬೇಕು. ನಾವೆಲ್ಲರೂ ಮಹಿಳೆಯರಿಗೆ ಅಂತ ಹೇಳಿ ವಿಶೇಷವಾಗಿ ಸಾಂಪ್ರದಾಯಿಕ ಹಾಡುಗಳು, ಈ ಸಂಪ್ರದಾಯ ಕಾರ್ಯಕ್ರಮಗಳು ನಡೆಗಳು ಸ್ವಲ್ಪ ರಚಿಸಿದ್ದು. ಯಾವಾಗ ಹುಡುಗಿ ದೊಡ್ಡಕ್ಕಾಗೋದು ಅದು ಬಿಟ್ಟು ಬಿಟ್ಟಿದ್ದೆವು. ಸೀಮಂತ ಕಾರ್ಯಕ್ರಮ ಮಾಡುತ್ತಿದ್ದೆವು, ಅದು ದೂರಿಯಾಗಿ ಮಾಡುತ್ತಿದ್ದೆ, ಎಲ್ಲೋ ಕಲ್ಯಾಣ ಮಂಟಪದಲ್ಲೂ ಅಲ್ಲಿ ಎಲ್ಲೋ ಮಾಡುತ್ತಿದ್ದೆವು. ಅದ್ರ ಹಾಡುತ್ತಿದ್ದೇವೆ ಅಂದ್ರೆ ಯಾರೂ ಹಾಡಾಡ್ತಿಲ್ಲ. ಯಾಕೆ ಅದನ್ನು ರಚಿಸಿ ಹೋಗ್ಬೇಕು, ನಮ್ಮ ಸಂಸ್ಕೃತಿ ರಚಿಸಿ ಹೋಗ್ಬೇಕು. ನೋಡಿ, ಸಂಚಿ ಹೊನ್ನಮ್ಮ ಒಂದು ಕಡೆ ಹೇಳ್ತಾಳೆ, ಹೆಣ್ಣು ಹೆಣ್ಣೆಂದೇತಕ್ಕೆ ಬೀಳುಗಳೆವರು, ಹೆಣ್ಣು ಹೆಣ್ಣೆಂದೇತಕ್ಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು, ಕಣ್ಣು ಕಾಣದ ಗಾವಿಲರು, ಹೆಣ್ಣಲ್ಲವೇ ನಮ್ಮನೆಲ್ಲ ಹಡೆದ ತಾಯಿ, ಹೆಣ್ಣಲ್ಲವೇ ನಮ್ಮನೆಲ್ಲ ಹೊರೆದವಳು, ಹೆಣ್ಣು ಹೆಣ್ಣೆಂದೇತಕ್ಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು, ಹೆಣ್ಣಲ್ಲವೇ ನಮ್ಮನೆಲ್ಲ ಹಡೆದ ತಾಯಿ, ಹೆಣ್ಣಲ್ಲವೇ ನಮ್ಮನೆಲ್ಲ ಪೊರೆದವಳು. ನೋಡಿ ಎಷ್ಟು ಸುಂದರವಾಗಿ ಸಂಜೀವನಮ್ಮ ಹೇಳ್ತಾಳೆ. ಇಷ್ಟೆಲ್ಲ ಇರುವುದಕ್ಕಾಗಿ ಹೆಣ್ಣೇ ನಮ್ಮನ್ನು ಸಾಕೋಳು, ಹೆಣ್ಣೇ ನಮ್ಮನ್ನು ಹಡೆದ ತಾಯಿ, ಹೆಣ್ಣೇ ನಮ್ಮನ್ನೆಲ್ಲ ಸಾಕ್ತಾಳೆ, ಹೊರಿತಾಳೆ, ಬೆಳೆಸ್ತಾಳೆ. ಎಲ್ಲ ಮಾಡಿದರೂ ಕೂಡ ಅವಳಿಗೆ ಯಾಕೆ ಈ ರೀತಿ ಧೋರಣೆ? ನೋಡಿ, ಸಮಾಜದಲ್ಲಿ ಅವಳು ಹದಿಪದೆಯ ಧರ್ಮ ಅಂತ ತನ್ನ ಕೃತಿಯಲ್ಲಿ ಬರೆದಿದ್ದಾಳೆ ಸಂಜೀವನಮ್ಮ. ತುಂಬ ಪ್ರಸಿದ್ಧಿಯಾದ ಒಂದು ಕವನ ಅವಳದು. ಸೊ ಅವಳು ಹೇಳ್ತಾಳೆ, ಸಮಾಜದಲ್ಲಿ ಹೆಣ್ಣು ಮಕ್ಕಳು ಯಾಕೆ ಮನತಾ ಇದ್ದಾರೆ, ಗಂಡು ಮಕ್ಕಳಿಗೆ ಒಂದು ಹೆಣ್ಣು ಮಕ್ಕಳಿಗೆ ಯಾಕೆ ಕಾನೂನುಗಳು, ಇವೆಲ್ಲ ಸರಿಪಡಿಸಬೇಕು, ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂದರೆ ಆಗ ಮಾತ್ರ ನಮ್ಮ ಸಮಾಜದಲ್ಲಿ ಬದಲಾವಣೆ ಮಾಡಲು ಸಾಧ್ಯ. ನಾವು ದಿನ ಬಂದು ಬೇರೆ ಬೇರೆ ರೀತಿಯ ಶರಣರ ವಚನಗಳಲ್ಲಿ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಎಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದಿನ ಒಂದು ಭಾಷಣದಲ್ಲಿ ಕೇಳ್ತಾ ಇರ್ತೀವಿ. ಆದರೆ ಅದು ಎಷ್ಟು ಜನ ನಡೆಸ್ಕೊಂಡು ಹೋಗ್ತಾರೆ ಅದು ಮುಖ್ಯ ಆಗಿದೆ. ಸೊ ಹೆಣ್ಣನ್ನು ಯಾವಾಗಲೂ ಗೌರವಿಸೋದನ್ನು ಕಲೀರಿ. ಹೆಣ್ಣನ್ನು ಗೌರವಿಸಿದಾಗ ಮಾತ್ರ ನಿಮ್ಮ ಮನೆಗೆ ಒಂದು ತುಂಬು ದರಿದ್ರತೆಯನ್ನು ಹೋಗುತ್ತೆ. ಆ ದಾರಿದ್ರ್ಯತೆ ಹೋಗಬೇಕು ಮನೆಗಂದರೆ ಹೆಣ್ಣನ್ನು ನೀವು ಗೌರವಿಸಬೇಕು. ಹೆಣ್ಣನ್ನು ಗೌರವಿಸಿದಾಗ ಮಾತ್ರ ಗಂಡಿಗೆ ಒಂದು ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಹೆಣ್ಣನ್ನು ಗೌರವಿಸಬೇಕು. ಗೌರವಿಂದ ಕಾಣಿದಾಗ ಮಾತ್ರ ಅವರ ಮನೆಯೂ ತುಂಬುತ್ತದೆ, ಮನಸ್ಸು ತುಂಬುತ್ತದೆ. ಹೆಣ್ಣು ಖುಷಿಯಾಗಿದ್ದರೆ ಜಗವೆಲ್ಲವೂ ಖುಷಿ, ಸಮಾಜವೂ ಖುಷಿ. ಹೆಣ್ಣಂದರೆ ಸಮಾಜದ ಕಣ್ಣು ಇದ್ದಾಗೆ. ಸೊ ಅವಳಿಂದಲೇ ಎಲ್ಲವೂ, ಅವಳಿಂದಲೇ ಹೊಸದೊಂದು ಶಕ್ತಿ ಹುಟ್ಟುತ್ತೆ ಈ ಜೀವನಕ್ಕೆ. ಸೊ ಅವಳಿಗೆ ಇಷ್ಟೊಂದು ಶಕ್ತಿ ಇರುವಾಗ ನಾವ್ಯಾಕೆ ಅವಳನ್ನು ಕೀಳಾಗಿ ನೋಡುವುದು? ಸೊ ಹಾಗಾಗಿ ಅವಳನ್ನು ಕೀಳಾಗಿ ನೋಡಬಾರ್ದು. ಎಲ್ಲರೂ ಸಮಾನ. ನಮ್ಮ 12ನೇ ಶತಮಾನದ ಬಸವಣ್ಣನಿರ್ಬೋದು, ಹಲವಾರು ಜನರಿರ್ಬೋದು. ಸೊ ಅವರೆಲ್ಲ ಯಾವ ರೀತಿ ನಮ್ಮ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಡ್ತಾ ಬಂದಿದ್ದಾರೆ. ಅಂಬೇಡ್ಕರ್ ಇರ್ಬೋದು, ಬಸವಣ್ಣ ಇರ್ಬೋದು, ಬುದ್ಧ ಇರ್ಬೋದು, ಯಾರೂ ಇರ್ಬೋದು. ಸೊ ಹಾಗಾಗಿ ಆ ಸಮಾನತೆ 12ನೇ ಶತಮಾನ ನಡ್ಕೊಂಡ್ಬಂದ್ರೆ ಇಲ್ಲಿವರೆಗೂ ಇನ್ನೂ ಹೆಣ್ಣುಮಕ್ಕಳಿಗೆ ಸಿಕ್ಕಿಲ್ಲ ಅನ್ನೋದೇ ಒಂದು ನೋವಿನ ಸಂಗತಿ. ಅದು ಇನ್ನಾದರೂ ಮುಂದೆ ಬರ್ರಿ, ನಾವೆಲ್ಲರೂ ಕೂಡಿ ಅದಕ್ಕಾಗಿ ಹೋರಾಡೋಣ. ಹಾಗಾಗಿ ಇಂದು ಎಲ್ಲರೂ ಬಂದಿದ್ದೀರಿ, ನನಗೆ ಖುಷಿ ಆಗ್ತದೆ. ಸೊ ಇಷ್ಟು ಜನ ನಾನು ಕರೆಗೆ ಹೋಗ್ಬಿಟ್ಟಿದ್ದೀವರೆಗೂ ಬಂದಿದ್ದೀರಿ, ತುಂಬ ತುಂಬ ಖುಷಿ ಆಗ್ತದೆ ನನಗೆ. ಹಾಗಾಗಿ ನಾನು ಅಧ್ಯಕ್ಷ ಭಾಷೆ ಜಾಸ್ತಿ ಮಾಡ್ತೇನೆ. ಬಿರಿದು ನಗುತ್ತಿದೆ ಬಾಯಿ ತೆರೆದು ಬದುಕು, ಬಿರಿ ಬಿರಿದು ನಗುತ್ತಿದೆ ಬಾಯಿ ತೆರೆದು ಬದುಕು, ಹರಿಹಾಯ್ದು ಕಾಲು ಬರಿ ಹೊರಗೆ ಮೆಲಕು, ಹಾಯ್ದು ಕಾಲು ಬರಿ ಹೊರಗೆ ಮೆಲಕು, ಕರಿಮೋಡ ಕಿರುದಾರಿ ಸರಿದೂರ ಎಳೆನಾರಿ, ಹಸಿ ಹಾಸಿಗೆಗೆ ಕುರಿಯಾಗಿ ಬೇಯುತ್ತಿದೆ ದಾರಿ, ಹಸಿ ಹಾಸಿಗೆಗೆ ಕುರಿಯಾಗಿ ಬೇಯುತ್ತಿದೆ ದಾರಿ. ಜೇನ ಜಂಜಾಟದಲ್ಲಿ ನಿನ್ನದೇನು ಮೌನ, ಜೇನ ಜಂಜಾಟದಲ್ಲಿ ನಿನ್ನದೇನು ಮೌನ, ಸೇರೋ ಸಂಭ್ರಮದಲ್ಲಿ ಎಲ್ಲವೂ ಸ್ಮಶಾನ, ಸೇರೋ ಸಂಭ್ರಮದಲ್ಲಿ ಎಲ್ಲವೂ ಸ್ಮಶಾನ. ಸುರಿದರು ಕನಕ ಬರದು ನಿನ ತನಕ, ಸುರಿದರು ಕನಕ ಬರದು ನಿನ ತನಕ, ಹುರಿದು ನುಂಗುವವರಿಗೆ ನೀನೇ ಬೇಕಾ, ಹುರಿದು ನುಂಗುವವರಿಗೆ ನೀನೇ ಬೇಕಾ. ಆತ್ಮವ ಬೆಸೆದ ಎಂದೋ ಆತ, ಆತ್ಮವ ಬೆಸೆದ ನಾಥ ಎಂದೋ ಆತ. ಬರೀ ದೇಹಗಳ ನೆನೆಸಿ ಸುತ್ತಿ ನೀ ಹೊತ್ತು, ಬರೀ ದೇಹಗಳ ನೆನೆಸಿ ಸುತ್ತಿ ನೀ ಹೊತ್ತು, ಪಾಪ ಕೂಪದ ಛಾಯೆ ನಿನ ಬಿಡದು ಮಾಯೆ, ಪಾಪ ಕೂಪದ ಛಾಯೆ ನಿನ ಬಿಡದು ಮಾಯೆ. ಮಣಿದು ಬಿಡು ಮಣಿಸಿ ಬಿಡು ಮನವ ಕಿಂಚಿತ್ತು, ಮಣಿದು ಬಿಡು ಮಣಿಸಿ ಬಿಡು ಮನವ ಕಿಂಚಿತ್ತು. ಮೇರೆ ದಾಟಿದರೆ ಯಾರೇ ನಿನ್ನವರು, ಮೇರೆ ದಾಟಿದರೆ ಯಾರೇ ನಿನ್ನವರು, ಬರೀ ಅವರೇ ನಿತ್ಯ ಬಂದು ಹೋಗುವರು, ಬರೀ ಅವರೇ ನಿತ್ಯ ಬಂದು ಹೋಗುವರು. ನಿನ್ನ ನೀ ಮಾರಿ ಅಳುವುದೇಕೆ ಸುಕುಮಾರಿ, ನಿನ್ನ ನೀ ಮಾರಿ ಅಳುವುದೇಕೆ ಸುಕುಮಾರಿ,
ಇಡೀ ಪ್ರಯತ್ನ ಮಾಡಿದವರು ಅವರನ್ನು ನಾವು ಗೌರವಿಸಬೇಕಂತ ಕೇಳ್ಕೊಳ್ಳುತ್ತಾ ಅದೇ ರೀತಿ ರೂಪಾ ಜಗದೀಶ್ ಪಾಟೀಲ್ ಹೆಸರಿಗೆ ತಕ್ಕಂತೆ ರೂಪವತಿ ರೇಣುಕಾ ಕೊಂಡಿದರ ಸುಪುತ್ರಿ ಜಗದೀಶ್ ಪಾಟೀಲರ ಶ್ರೀಮತಿ ಗೌರಿ ಸಿಂಚನರ ಜನ್ಮದಾತೆ. ಹೆಸರಿಗೆ ತಕ್ಕಂತೆ ರೂಪವತಿ ರೇಣುಕಾ ಕೊಂಡಿದರ ಸುಪುತ್ರಿ ಜಗದೀಶ್ ಪಾಟೀಲರ ಶ್ರೀಮತಿ ಗೌರಿ ಸಿಂಚನರ ಜನ್ಮದಾತೆ. ಓದಿದ್ದು ಲಾಯರ್ ಪದವಿ, ಜೊತೆಗೆ ಯೋಗ ಶಿಕ್ಷಕಿ, ನೃತ್ಯ ಮಾಡುವ ನೃತ್ಯಗಾರ್ತಿ, ಪಡೆದಿಗಳು ಸಂಗೀತದ ತರಬೇತಿ. ಓದಿದ್ದು ಲಾಯರ್ ಪದವಿ, ಜೊತೆಗೆ ಯೋಗ ಶಿಕ್ಷಕಿ, ನೃತ್ಯ ಮಾಡುವ ನೃತ್ಯಗಾರ್ತಿ, ಪಡೆದಿಗಳು ಸಂಗೀತದ ತರಬೇತಿ. ರಾಚಮ್ಮಳ ಪ್ರೀತಿಯ ಮೊಮ್ಮಗಳು, ಮಾತು ಮಾತ್ರ ಸಿಡಿದಂತರಳು, ಕಷ್ಟಕ್ಕೆ ಮಿಡಿಯುವ ಕರುಳು, ಕುಟುಂಬದ ಹೆಮ್ಮೆಯ ಮಗಳು. ರಾಚಮ್ಮಳ ಪ್ರೀತಿಯ ಮೊಮ್ಮಗಳು, ಮಾತು ಮಾತ್ರ ಸಿಡಿದಂತರಳು, ಕಷ್ಟಕ್ಕೆ ಮಿಡಿಯುವ ಕರಳು, ಕುಟುಂಬದ ಹೆಮ್ಮೆಯ ಮಗಳು. ಮಹಿಳಾ ಕಸಾಪ ಮಹಿಳಾ ಘಟಕದ ಅಧ್ಯಕ್ಷೆ, ಸಿರಿಗನ್ನಡ ವೇದಿಕೆ ಜಿಲ್ಲಾಧ್ಯಕ್ಷೆ, ಪ್ರಕೃತಿ ಚಿಕಿತ್ಸಾ ಸಂಘಟನೆ ಉಪಾಧ್ಯಕ್ಷೆ, ರೂಪಾ ಕಲೆ ಟ್ರಸ್ಟಿನ ಸಂಸ್ಥಾಪಕಿ, ಕಸಾಪ ಮಹಿಳಾ ಘಟಕದ ಅಧ್ಯಕ್ಷೆ, ಸಿರಿಗನ್ನಡ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷೆ, ಪ್ರಕೃತಿ ಚಿಕಿತ್ಸಾ ಸಂಘಟನೆಯ ಉಪಾಧ್ಯಕ್ಷೆ, ರೂಪಾ ಕಲೆ ಟ್ರಸ್ಟಿನ ಸಂಸ್ಥಾಪಕಿ. ಕವಿತೆ ಲೇಖನಗಳ ಬರೆದವಳು, ಕಾರ್ಯಕ್ರಮದ ನಿರೂಪಣೆ ಮಾಡುವಳು, 10 ಉಪನ್ಯಾಸ ಪಟ್ಟಿಗಳು, 100 ಚಟುವಟಿಕೆಯಲ್ಲಿ ಕ್ರಿಯಾಶೀಲಳು. ಕವಿತೆ ಲೇಖನಗಳ ಬರೆಯುತ್ತವಳು, ಕಾರ್ಯಕ್ರಮದ ನಿರೂಪಣೆ ಮಾಡುವಳು, 10 ಉಪನ್ಯಾಸ ಪಟ್ಟಿಗಳು, 100 ಚಟುವಟಿಕೆಯಲ್ಲಿ ಕ್ರಿಯಾಶೀಲಳು. ಅಧ್ಯಕ್ಷರು ಕಾರ್ಯದರ್ಶಿಯರು ಆಗಿ ಕಾರ್ಯವನ್ನು ಮಾಡುತ್ತಕ್ಕಂಥ ನಮ್ಮವರಿಗೆ ಬಹಳ ಆ ಕವನ ಹೆಂಗೆ ಬರೆದರೆ ಆ ಕವನದೊಳಗೆ ಬಹಳ ಅದ್ಭುತವಾಗಿ ಕವನವನ್ನು ಬರೆದಿರ್ತಕ್ಕಂಥ ನಮ್ಮ ಶ್ರೇಯ ಮಹೇಂದ್ರಕರ್ ಹಾಗೂ ಸಂಗಮೇಶ್